ನಮಸ್ಕಾರ ಪ್ರಿಯ ವೀಕ್ಷಕರೇ, 10 ಟಿವಿ ಪ್ರಸ್ತುತಪಡಿಸುವ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಜನತಾ ಶಿಕ್ಷಣ ಟ್ರಸ್ಟ್ನ ಗೌರವಾನ್ವಿತ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರು ಆದಂತಹ ಸನ್ಮಾನ್ಯ ಶ್ರೀ KS ವಿಜಯಾನಂದರವರು. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಂತಹ ಸ್ವಾಗತ. ನಿಮಗೆ ಮೊದಲಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದ್ರ ಜೊತೆಗೆ ಜನತಾ ಶಿಕ್ಷಣ ಟ್ರಸ್ಟ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ನಮ್ಮ ವೀಕ್ಷಕರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸರ್. ಮೊದಲನೇದಾಗಿ 10 ಟಿವಿ ವೀಕ್ಷಕರಿಗೆ ಗೌರಿ ಹಬ್ಬದ ಶುಭಾಶಯಗಳು. ಅವ್ರಿಗೆಲ್ರಿಗೂ ಮುಂದೆ ಜೀವನ ಒಳ್ಳೆ ರೀತಿಯಲ್ಲಿ ಸಾಗಲಿ ಅಂತ ಎಲ್ರಿಗೂ ಭಗವಂತಲ್ಲಿ ಕೇಳ್ಕೊತಾ ಮತ್ತೊಮ್ಮೆ 10 ಟಿವಿ ವೀಕ್ಷಕರೇ ಗೌರಿ ಗಣೇಶ ಹಬ್ಬದ ಶುಭಾಶಯನ ಕೋರ್ತೀನಿ. ಸರ್, ತಾವು ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀರಿ. ಇದರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ಖುಷಿಯಾಗಿದೆ. ಯಾಕೆಂದರೆ ಭಾಳ ದೊಡ್ಡ ಸಂಸ್ಥೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ದಿವಂಗತ ನಮ್ಮ ತಾತ KV ಶಂಕರೇಗೌಡರು ಅದನ್ನು ಸಂಸ್ಥಾಪನೆ ಮಾಡಿ ತದನಂತರ HD ಚೌಡಯ್ಯನವರು 30 ವರ್ಷ ಅದನ್ನು ಆಡಳಿತ ಮಾಡಿದ್ದಾರೆ. ಅವರಿಬ್ಬರು ಜಾಗದಲ್ಲಿ ನಾವು ಕೂರೋದೇ ನನಗೊಂದು ಹೆಮ್ಮೆ, ಭಾಳ ಖುಷಿಯಾಗಿದೆ. ಈ ಸಂಸ್ಥೆಗೆ ಸರ್ವಾನುಮತದಿಂದ ತಾವು ಆಯ್ಕೆಯಾಗಿದ್ದೀರಿ. ಈ ಸರ್ವಾನುಮತದಿಂದ ಆಯ್ಕೆ ಆಗಲಿಕ್ಕೆ ಹಿರಿಯರು ನಿಮ್ಮಲ್ಲಿ ಕಂಡಂತಹ ಆ ವಿಶೇಷ ಆಕರ್ಷಕ ಗುಣ ಅರ್ಹತೆಗಳು ಏನು? ಅದು ಅವ್ರನ್ನೇ ಕೇಳಬೇಕು. ಯಾಕೆಂದರೆ ಅವ್ರು ಆಯ್ಕೆ ಮಾಡಿದಾರೆ. ನಾವು ಈ ಪ್ರಶ್ನೆ ನಾನು ಅವ್ರನ್ನೇ ಕೇಳಬೇಕಾಗಿದೆ. ಏನು ನೋಡಿ ಆಯ್ಕೆ ಮಾಡಿದೆ ಅಂತದ್ದು ಕೇಳಬೇಕಾಗತ್ತೆ. ಈಗ ನಾನು ನನ್ನ ಬಗ್ಗೆ ಏನಾರು ಹೇಳಿರೋದು ಹೊಗಳಿಕೆ ಆಗತ್ತೆ. ಈ ಪ್ರಶ್ನೆ ನಾವು ಅವ್ರನ್ನೇ ಕೇಳಬೇಕು. ಅಲ್ಲ, ನಾನು ಕೇಳ್ತಿರೋದು, ನೀವು KV ಶಂಕರಗೌಡರ ಒಂದು ಕುಡಿ ಅಂತನೋ ಅಥವಾ ನೀವು ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿ ನೀವು ಮಾಡಿದಂಥ ಸಾಧನೆಗಳು ಕಾರ್ಯಗಳು ಅಥವಾ ಇದಕ್ಕೆ ಭವಿಷ್ಯವನ್ನು ರೂಪಿಸುವಂಥ ಶಕ್ತಿ ಇವ್ರಿಗಿದೆ ಅಂತ ಏನಾದರೂ ಆಲೋಚನೆ ಮಾಡಿದ್ದಾರೆ? ಹೇಳ್ದಂಗೆ ಅದು ಫಸ್ಟ್ ಪ್ರಿಫರೆನ್ಸ್ ಆಗುತ್ತೆ. ಶಂಕರಗೌಡರ ಕುಟುಂಬ ಅನ್ನೋದು ಅಲ್ಟಿಮೇಟ್ಲಿ ಫಸ್ಟ್ ಚಾಯ್ಸ್ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಒಪ್ಕೊಂಡೆ, ನೀವು ಕೇಳಿದ್ದಕ್ಕೆ ನಾನು ಒಪ್ಕೊಂಡೆ. ಆದರೂ ಅವ್ರು ಇನ್ನೇನು ವಿಶೇಷ ಕಂಡಿದ್ದಾರೆ ಅನ್ನೋದನ್ನ ನಾವು ದೊಡ್ಡವ್ರ ಹತ್ರನೇ ಕೇಳಬೇಕಾಗಿದೆ. ನೀವು ಹೇಳ್ದಂಗೆ KVS ಕುಟುಂಬ ಕುಡಿ ಅನ್ನೋದೊಂದು ಮಾನದಂಡ ಇದ್ದೇ ಇದೆ. ಹಳೆಬೇರು ಹೊಸ ಚಿಗುರು ಮರ ಸೊಬಗು, ಹೊಸಯುಕ್ತಿ ಅಳತತ್ವದೊಡೆ ಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಳೆ ಮೇಳವಿಸು ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂಥೇಳಿ DVಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಈಗಿರುವಂಥ ನಿಮ್ಮ ಸಂಸ್ಥೆ ಒಳಗೆ ಈಗಿರ್ತಕ್ಕಂಥ ಬಹುತೇಕ ಟ್ರಸ್ಟಿಗಳು ಎಲ್ಲರೂ ಕೂಡ ಹಿರಿಯರಿದ್ದಾರೆ. ಆ ಒಂದು ರೀತಿ ಹಳೆ ಬೇರು, ಗಟ್ಟಿಯಾದಂತಹ ಬೇರು. ಆ ಗಟ್ಟಿಯಾದ ಬೇರ ಮೇಲೆ ನಿಮ್ಮಂಥ ಹೊಸ ಚಿಗುರು ಮೂಡಿದೆ. ಈ ಚಿಗುರು ಹೂವಾಗಿ, ಕಾಯಾಗಿ, ಹಣ್ಣಾಗಿ ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಸಿಹಿಯಾಗಿ ಬಲ್ರಿ? ನೀವು ಹೇಳ್ದಂಗೆ ನನ್ನ ಒಟ್ಟು ಸಂಸ್ಥೆಯಲ್ಲಿ ನನ್ನೂ ಸೇರಿಸಿ 23 ಜನ ಇದ್ದಾರೆ. 22 ಜನನೂ ಎಲ್ಲ ಹಿರಿಕರಿದ್ದಾರೆ. ಆಮೇಲೆ ಎಲ್ಲ ಹಳೆ ತಲೆಮಾರಿನ ಜನ, ನಮ್ಮ ತಾತ ಆಗ್ಬೋದು, ಚೌಡಯ್ಯನವ್ರ ಜೊತೆ ಕೆಲಸ ಮಾಡಿರೋ ಜನನೇ ಇದ್ದಾರೆ. ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ನಮ್ಮ ಸಂಸ್ಥೆನ ಇನ್ನೂ ಅಭಿವೃದ್ಧಿಪಡಿಸಬೇಕಾಗಿದೆ. ಎಲ್ಲರೂ ಒಕ್ಕೂಟಾಗಿ ತೊಗೊಂಡೋಗಿ ಈಗಿನ ತಂತ್ರಾಂಶಗಳೊಂದಿಗೆ ನಮ್ಮ ಸಂಸ್ಥೆನ ಬೆಳೆಸಬೇಕು ಅಂತ ಇನ್ನೂ ಆಸೆ ಇದೆ. ಈಗ ಇನ್ನೂ ಹೆಜ್ಜೆ ಇಟ್ಟಿದ್ದೀನಿ. ಯಾವ ಥರ ಸಿಹಿ ಕೊಡ್ತೀನಿ ಅಂತ ಈಗಲೇ ಹೇಳೋಕ್ಕಾಗಲ್ಲ. ಯಾಕೆ ಮುಂದೆ ಬರೋ ಆಡ್ಲಿಗಳು ಕಠಿಣ ಇದೆಯೋ ಸುಲಭ ಇದೆಯೋ ಅದು ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೊನೆ ಏಮಿರೋದು ಸಂಸ್ಥೆ ಎಲ್ಲರ ಸಹಕಾರದೊಂದಿಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ಆಸೆ ಅಂತೂ ಇದೆ. ಸದ್ಯದ ಪರಿಸ್ಥಿತಿಲಿ ಯಾವ ಮಟ್ಟಕ್ಕೆ ಸಿಹಿ ಕೊಡ್ತೀನಿ ಅಂತ ಹೇಳೋಕ್ಕೆ ಸದ್ಯದಲ್ಲಿ ಈಗ ಕೂತಿ ನಾನು 4 ತಿಂಗಳಾಗಿರೋದ್ರಿಂದ ಸದ್ಯಕ್ಕೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಒಟ್ಟಲ್ಲಿ ಸಿಹಿ ಅಂತೂ ಕೊಡ್ತೀನಿ. ಅಧ್ಯಕ್ಷರೇ, ಈ ಜಿಲ್ಲೆಯ ಶಿಕ್ಷಣ ತಜ್ಞರಾದಂತಹ ಶ್ರೀಮಾನ್ ಚೌಡಯ್ಯನವರು, ವನ್ನಪ್ಪನವರು, ಬಸವಯ್ಯನವರು, ಟ್ರಸ್ಟಿ ಆದಂಥ ಶಿವಲಿಂಗಯ್ಯನಂಥವರ ಈ ಸಂದರ್ಭಕ್ಕೆ ನಿಮಗೆ ಎಷ್ಟರ ಮಟ್ಟಿಗೆ ಸಹಕಾರ ಸಲಹೆ ಅವರಿಂದ ನಿಮಗೆ ಸಿಗ್ತಾ ಇದೆ? ಇಲ್ಲ, ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಅದರಲ್ಲೇನು ತೊಂದರೆ ಇಲ್ಲ. ಸಹಕಾರ ಯಾರ್ಯಾರು ಹೇಳಿದರೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಸಹಕಾರದಿಂದ ಒಟ್ಟುಗೂಡಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ, ನೋ ಡೌಟ್. ನೋಡಿ, ಈ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ದಿವಂಗತ KV ಶಂಕರಗೌಡರು. ಆದರೆ ಅದನ್ನು ಒಂದು ಎಮ್ಮರವಾಗಿ ಬೆಳೆಸುವಲ್ಲಿ ಶ್ರೀಮಾನ್ ಚೌಡಯ್ಯನವರ ಪಾತ್ರ ಅಪಾರವಾದದ್ದು, ಅಮೋಘವಾದದ್ದು, ಅದ್ವಿತೀಯವಾದದ್ದು. ಈ ಕ್ಷಣದಲ್ಲಿ ಅವರನ್ನು ಎಷ್ಟರ ಮಟ್ಟಿಗೆ ತಾವು ನೆನಪು ಮಾಡ್ಕೋತೀರಿ? ಈಸ್ ಎ ಗ್ರೇಟ್ ಮನ್. ನೆನ್ಪು ಮಾಡಲೇಬೇಕು. ನಮ್ಮ ತಾತನ ಸಮಾನ ಇದ್ದಾರೆ. ನಾವು ಹೇಳ್ತಾ ಇದ್ದೀವಲ್ಲ, ಅವ್ರು ನೆನ್ಪು ಮಾಡ್ಕೊಂಡಿದ್ದೀವಿ. ಅದಕ್ಕೆ ವರ್ಡ್ಸ್ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರು ನಂಬಿಕೆ ಇಟ್ಟು ಈಗ ಏನಾಗಿದೆ, ಶಂಕರಗೌಡರು ಇದ್ದಾಗ ಅವರು ಅವ್ರ ಹೆಸರನ್ನ ಚಾಯ್ಸ್ ಮಾಡಿದ್ದಾರೆ. ಅವರಿದ್ದಾಗ ಅವರು ನಮ್ಮ ಕುಟುಂಬಕ್ಕೆ
ನೆನೆಸ್ಕೊಂಡು ಕೊಟ್ಟಿದ್ದಾರೆ. ನೆನೆಸ್ಕೊಂಡು ವಿ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್, ಭಾಳ ಹೈ ರಿಗಾರ್ಡ್ಸ್ ಇದೆ ಅವ್ರ ಬಗ್ಗೆ. ಅದಕ್ಕೇನು ವರ್ಡ್ಸಲ್ಲಿ ನಾನು ತೋರ್ಪಡಿಕೆ ಮಾಡ್ಕೋಬೇಕಾಗಿಲ್ಲ. ಬಟ್ ಏನು ವಿಶ್ವಾಸ ಇದೆ, ಏನು ಪ್ರೀತಿ ಇದೆ ಅದು ನನ್ನಲ್ಲಿದೆ, ಅವ್ರಿಗೂ ಗೊತ್ತಿದೆ. ಅದು ಅಷ್ಟೊಂದು ಹೇಳ್ಬೋದು. ಯಾಕೆಂದರೆ ಸುಮ್ಮನೆ ಮಾತಿನಲ್ಲಿ ಹೇಳಿ ಏನು ತೋರಿಸ್ಲಿಕ್ಕಾಗಲ್ಲ. ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರೆ ನಾವು ಅವ್ರ ಮೇಲೆ ಏನು ವಿಶ್ವಾಸ ಇಡಬೇಕು ಇಟ್ಟಿದ್ದೀನಿ. ಅಲ್ಲ, ಈಗ ಶ್ರೀಮಾನ್ ಚೌಡಯ್ಯನವರ ಒಂದು ವಿಶೇಷತೆ ಏನು ಅಂತಂದರೆ ಸಮಯ ಪ್ರಜ್ಞೆ, ಪ್ರಾಮಾಣಿಕತೆ, ಆಡಳಿತದಲ್ಲಿ ಪಾರದರ್ಶಕತೆ. ಯಾಕೆಂತಂದರೆ ಒಂದೇ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಅಂದರೂ ಕೂಡ ಈ ಟೆಂಡರ್ ಕರೀತಾಯಿದ್ರು, ಕಡಿಮೆ ಬಿಡ್ಡಿಗೆ ಕೂಗೋರಿಗೆ ಅವ್ರಿಗೆ ಕೊಡ್ತಾಯಿದ್ರು, ಜೊತೆಗೆ ಖುದ್ದು ಪರಿಶೀಲನೆ ಮಾಡ್ತಾಯಿದ್ರು. ಈ ಥರದನ್ನು ಮುಂದಿನ ದಿನಗಳಲ್ಲಿ ನಿಮ್ಮಿಂದ ನಿರೀಕ್ಷಿಸ್ಬೋದಾ? 100% ಆಗಲೇ ಫಾಲೋ ಮಾಡ್ತಾ ಇದ್ದೀನಿ ನಾನು ಅದನ್ನೇ. ಯಾಕಂದರೆ ಇದು ಸಂಸ್ಥೆ ಕ್ವಶನ್ ಮಾಡ್ಬೋದು. ಯಾಕಂದರೆ ಅಲ್ಟಿಮೇಟ್ಲಿ ಅಧ್ಯಕ್ಷ ಸುಪ್ರೀಂ ಆದ್ರೂ 22 ಜನ ನಾವು ಕಮಿಟಿ ಇದ್ದೀವಿ. ಅವ್ರಿಗೆ ನಾವು ಗೌರವದಿಂದನೇ ಕೆಲಸ ಮಾಡಬೇಕಾಗಿದೆ. ನಾವು ರೂಲ್ಸ್ ಬಿಟ್ಟು ಮಾಡಲಿಕ್ಕೆ ಆಗಲ್ಲ. ಏಡಿಟ್ ಸಂಸ್ಥೆ ಇದೆಯಲ್ಲ, ನಾವು ರೂಲ್ಸ್ ಒಳಗಡೆ ಮಾಡೋ ಕಾನೂನು ಚೌಕಟ್ಟೊಳಗೆ ನಾವು ಮಾಡಬೇಕಾಗಿದೆ. ಯಾವುದೂ ಕಾನೂನು ಬಿಟ್ಟು ಮಾಡಲ್ಲ. ಈಗ ನೀವೇನು ಹೇಳಿದ್ದೀರಾ ಎಲ್ಲ ಆಗಲೇ ಫಾಲೋ ಅಪ್ ಮಾಡೋಕ್ಕೆ ಶುರು ಮಾಡಿದ್ದೀನಿ, ನಾನು ಮಾಡ್ತೀನಿ. ಮಂಡ್ಯ ಜಿಲ್ಲೆಯ ಜನರ ಎದೆಯಲ್ಲಿ ಅಕ್ಷರ ಬೀಜವನ್ನು ಬಿತ್ತಿ ಜನತಾ ಶಿಕ್ಷಣ ಟ್ರಸ್ಟ್ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈ ಸಮಾಜಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂತಹ ಈ ಸಂಸ್ಥೆಯ ಸಂಸ್ಥಾಪಕನ ಅಧ್ಯಕ್ಷರಾದಂತಹ ದಿವಂಗತ KV ಶಂಕರಗೌಡರನ್ನು, ನಿಮ್ಮ ತಾತವ್ರನ್ನ ಈ ಸಂದರ್ಭಕ್ಕೆ ಯಾವ ರೀತಿ ನೆನಪು ಮಾಡ್ಕೋತಾ ಇದ್ದೀರಿ? ನಾವು ಇವತ್ತು ಬದುಕಿರೋದೇ ಅವ್ರ ಹೆಸರಲ್ಲಿ. ಯಾಕೆ ಇವತ್ತು ಜನ ಗುರ್ಸೋದು ನನ್ನ ಶಂಕರಗೌಡ್ರ ಮೊಮ್ಮಗ ಅಂತಲೇ ಗುರ್ಸೋದ್ರಿಂದ ಅವನೇನು ನೆನಪೇ ಮಾಡ್ಕೊಳ್ಳೋದು ಸದಾ ನೆನಪಲ್ಲಿ ಇರ್ತಾರೆ. ನಾನು ಹೇಳಿದಲ್ಲ ಒಂದೇ ವರ್ಡೆ, ನಾವು ಇವತ್ತು ಬದುಕಿರೋದೇ ಅವ್ರ ಹೆಸರಲ್ಲಿ. ನೀನು ನೆನಪೇನು ಇನ್ನೇನು ಇದ್ರ ಮುಂದೆ ನಾನು ಯಾವ ಪದನೂ ಹೇಳೋಂಗಿಲ್ಲ ಅನಿಸುತ್ತೆ. ಯಾಕೆಂದರೆ ಇವತ್ತು ಜನ ಕೊಟ್ಟ ಹೆಸರದು, ಅದು ನಮ್ಮ ಸೊತ್ತಲ್ಲ. ಇವತ್ತು ಅದು ಮಂಡ್ಯ ಜಿಲ್ಲಾ ಸೊತ್ತಿರೋದ್ರಿಂದ ಗೌಡರು ಇವತ್ತು ಅವ್ರ ಆಶೀರ್ವಾದ ಅವ್ರ ಹೆಸರಲ್ಲಿ ಇವತ್ತು ನಾವು ಜೀವನ ಮಾಡ್ತಾಯಿದ್ದೀವಿ. ಆಡು ಮುಟ್ಟದ ಸೊಪ್ಪಿಲ್ಲ, KV ಶಂಕರಗೌಡರು ಕೈ ಆಡಿಸಿದ ಕ್ಷೇತ್ರ ಇಲ್ಲ. ರಾಜಕಾರಣ, ಸಹಕಾರ, ಶಿಕ್ಷಣ, ಅದೇ ರೀತಿ ನಾಟಕ, ಪತ್ರಿಕೋದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೈ ಆಡಿಸಿದ್ರು. ಆ ಥರದ ಸ್ಕಿಲ್ಲು ನಿಮ್ಮಲ್ಲೂ ನಿರೀಕ್ಷಿಸ್ಬೋದಾ? ಇಲ್ಲ, ಸ್ವಲ್ಪ ಕಮ್ಮಿ ಇದೆ. ಅವರೆಲ್ಲ ಸ್ವಲ್ಪ ಕಲೆ ಮೇಲೆ ಭಾಳ ಆಸಕ್ತಿ ಇದ್ರು, ನನಗೆ ಸ್ವಲ್ಪ ಕಮ್ಮಿ ಇದೆ. ಎಲ್ಲ ನಂದು ಆ ಥರ ಮಲ್ಟಿ ಡೈಮೆನ್ಷನ್ಸ್ ವ್ಯೂ ಇಲ್ಲ, ಅವ್ರ ಥರ ಇಲ್ಲ. ನಾನೇ ಒಪ್ಕೋತೀನಿ. ಹೇಳಿದ್ರಲ್ಲ ನೀವು ಕಲೆ, ಸಾಹಿತ್ಯ, ನಾಟಕ ಅಂದ್ರೆ ಅದರಿಂದ ನಾನು ಸ್ವಲ್ಪ ದೂರನೇ ಇದ್ದೀನಿ. ಅದು ಸ್ವಲ್ಪ ಅಭಿರುಚಿ ಕಮ್ಮಿ, ದೂರ ಇದ್ದೀನಿ ಅಂದರೆ ಅಗೇನ್ಸ್ಟ್ ಸ್ವಲ್ಪ ಅವರಾಗಲಿ ನಮ್ಮ ತಂದೆಯವರು ಅಷ್ಟಾಗಲಿ ನನಗೆ ಆಸಕ್ತಿ ಈ ತಾವು ಹೇಳಿದ ವಿಚಾರದಲ್ಲಿ ನನಗೆ ಆಸಕ್ತಿ ಸ್ವಲ್ಪ ಕಮ್ಮಿ. ಯಾಕೆ ಅಂತಂದರೆ ನಿಮ್ಮ ತಾತರ ಥರನೇ ನಿಮ್ಮ ತಂದೆಯವರಲ್ಲೂ ಕೂಡ ಆ ಒಂದು ಕಲೆ, ನಾಟಕ ಈ ಥರದಂಥ ಆಸಕ್ತ ಕ್ಷೇತ್ರಗಳಾಗಿತ್ತು. ಜೊತೆಗೆ ಅವ್ರನ್ನ ಸಾಂಸ್ಕೃತಿಕ ರಾಯಭಾರಿ ಅಂತಲೂ ಕೂಡ ಕರಿತಿದ್ರು ನಿಮ್ಮ ತಂದೆಯವ್ರನ್ನ. ಸೊ ಹಂಗಾಗಿ ಈ ಪ್ರಶ್ನೆ ತಮ್ಮ ಮುಂದೆ ಕೇಳಿ. ಇಲ್ಲ, ನಾನು ಹೇಳಿದ್ನಲ್ಲ, ಒಪ್ಕೋತಾ ಇದ್ದೀನಿ. ನಾನು ನಮ್ಮ ತಂದೆ ಆಗ್ಬೋದು, ತಾತ ಆಗ್ಬೋದು, ಈ ಕಲೆ ವಿಚಾರದಲ್ಲಿ ನಾನು ಸ್ವಲ್ಪ ಹಿಂದೆ, ಅದರಲ್ಲಿ ಮುಚ್ಚುಮರೆಯಲ್ಲಿ ಹಿಂದೆ. ನೀವು ಹೇಳೋದು ಸ್ವಲ್ಪ ಅಭಿರುಚಿ ಕಮ್ಮಿ ಇದ್ದೀನಿ. ನೀವು ಎಜುಕೇಷನ್ ಪಾಲಿಸಿ ಬಗ್ಗೆ ಏನು ಹೇಳ್ತೀರಾ ಸರ್? ಎಜುಕೇಷನ್ ಪಾಲಿಸಿ ಭಾಳ ಒಳ್ಳೆ ಗುಡ್ ಕಾನ್ಸೆಪ್ಟ್ ಇದೆ. ಅದು ಏನಾಗಿದೆ ಈಗ ನಿಮಗೆ, ಹಿಂದೆ ನಾವು PUC ಲೆವೆಲ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕೊಡಬೇಕಾಗಿತ್ತು. PUCಯಿಂದ ಆಮೇಲೆ ನಾವು ಸ್ವಲ್ಪ ಯಾವ ಕೋರ್ಸ್ ಮಾಡಬೇಕು, ಮುಂದೆ ನಾವು ಲೈಫ್ ಯಾವ ಥರ ಕೆಲಸದ ಮೇಲೆ ಹೋಗಬೇಕು. ಈಗ ನೀತಿ, ರಾಷ್ಟ್ರೀಯ ನೀತಿ ಇದೆಯಲ್ಲ, ಶಿಕ್ಷಣ ನೀತಿಲಿ ಇದೀಗ 5ನೇ ತರಗತಿಯಿಂದನೇ ನಾವು ಭಾಳ ಎಚ್ಚೆತ್ಕೋಬೇಕಾಗಿದೆ. ಈಗ 4 ಡಿವಿಷನ್ ಮಾಡಿದ್ದಾರೆ, ತಮಗೂ ಗೊತ್ತಿದ್ದಾಗೆ. ಈ 5ನೇ ಕ್ಲಾಸಲ್ಲೇ ನಾವು 5ನೇ ತರಗತಿಯಲ್ಲೇ ಭಾಳ ಸ್ಕಿಲ್ ಶುರು ಆಗುತ್ತೆ. ಈಗ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇನ್ನು ಮುಂದೆ ಏನಿದ್ರು ಸ್ಕಿಲ್ ಬೇಸ್ಡ್ ಎಜುಕೇಷನ್ ನಾವು 5th ಸ್ಟ್ಯಾಂಡರ್ಡಿಂದನೇ ಮಕ್ಕಳು ಚುರುಕಾಗ್ತಾರೆ. ಏನಾಗಿದೆ, ಚಾಯ್ಸ್ ಬೇಸ್ ಸಿಸ್ಟಮ್ ಅಂತ ಇತ್ತು. ಚಾಯ್ಸ್ ಬೇಸ್ ಅಂದರೆ ಹಿಂದೆನೇ ಇತ್ತು, ಬಟ್ ಪಾಲಿಸಿರಲ್ಲ. ಚಾಯ್ಸ್ ಬೇಸ್ ಅಂದರೆ ನಾವೀಗ BSc ತೊಗೊಂಡ್ರೂ ಒಂದು ಆರ್ಟ್ಸ್ ಸಬ್ಜೆಕ್ಟ್ ತೊಗೋಬೋದು. ಅದು ನೀನು ಏನು ಮಾಡಿದ್ದಾರೆ, ಈಗ 5ನೇ ತರಗತಿಯಿಂದನೇ ಮಾಡಿದ್ದಾರೆ. ಒಂದು ಮೇಜರ್ ಸಬ್ಜೆಕ್ಟ್, ಒಂದು ಮೈನರ್ ಸಬ್ಜೆಕ್ಟ್ ಅಂತೇಳಿ. ನೀವು ಮೇಜರ್ ಯಾವುದಾದ್ರು ತೊಗೊಂಡ್ರೆ ಮೈನರ್ ಸಬ್ಜೆಕ್ಟು ನೀವು ಮ್ಯೂಸಿಕ್ಕು ಇತ್ಯಾದಿ ಕಲೆ ಯಾವುದಾದ್ರು ತೊಗೋಬೋದು. ಈಗ ಅದನ್ನು 5ನೇ ತರಗತಿಯಿಂದನೇ ಶುರು ಮಾಡಿದೆ. ಇನ್ನು ಮುಂದೆ ಟೀಚರ್ಸು ಸ್ಕಿಲ್ಡ್ ಆಗಿರಬೇಕು, ಸ್ಟೂಡೆಂಟ್ಸು ಸ್ಕಿಲ್ಡ್ ಆಗಿರಬೇಕು. ಈಗ ನಾವು ಪ್ರೈಮರಿ ಲೆವೆಲಲ್ಲೇ ಭಾಳ ಸ್ಕಿಲ್ಫುಲ್ ಟೀಚರ್ಸ ತಗೋಬೇಕಾಗತ್ತೆ ಸಂಸ್ಥೆಯವ್ರಿನ್ನು. ಆ ಥರ ಪಾಲಿಸಿ ಇದೆ. ಬಟ್ ಮುಂದೆ ಹೋಗ್ತಾ ಇದ್ರೆ ನಿಮ್ಗೆ ಭಾಳ ಪಾಲಿಸಿ ಯಶಸ್ವಿ ಆಗುತ್ತೆ. ಸ್ವಲ್ಪ ಒಂಚೂರು ಅಡ್ಜಸ್ಟ್ ಆಗತ್ತಂಗೆ ಸ್ವಲ್ಪ ಹಿಂಸೆ ಆಗ್ಬೋದು, ಬಟ್ ಪಾಲಿಸಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಸ್ಕಿಲ್ಫುಲ್ಡ್ ಇದೆ. ಈಗ ನೋಡಿ, B.Ed ಈಗ ಡಿಗ್ರಿ ಒಳಗೆ ಮಾಡ್ತಾರೆ. ಇನ್ನು ಮುಂದೆ ಎಲ್ಲ ಈಗ ಡಿಗ್ರಿ ಒಳಗೆ ಬರೀ ಸಪ್ರೇಟ್ B.Ed ಇತ್ತು, ಅದನ್ನು ಈಗ ಡಿಗ್ರಿ ಒಳಗೇ ಒಂದು ಬ್ರ್ಯಾಂಚ್ ಮಾಡ್ತಾರೆ. ಈಗ ಆ ಥರ ಕೆಲವು ನಾವು ಮಿನಿಮೈಸಸ್ ಮಾಡಿ ಸ್ಟ್ರೆಂಥನ್ ಮಾಡಿದ್ದಾರೆ. ತಮಗೆ ಎಲ್ಲರೂ ಗೊತ್ತೀಗ 3 years or 4 years ಮೈಟ್ ಬಿ ಅಂತ ಡಿಗ್ರಿಗೆ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ಇನ್ನು ಮುಂದೆ ಏನಾಗುತ್ತೆ, ನಿಮಗೆ ಪ್ರತಿ ವರ್ಷವೂ ಸರ್ಟಿಫಿಕೇಟ್ ಸಿಗುತ್ತೆ.
ಸೊ ಈಗೇನಾಗಿತ್ತು, ಹಿಂದೆ ನಾವು ಅಕಸ್ಮಾತು ಫೇಲ್ ಆಗಿಬಿಟ್ಟಿದ್ರೆ ನಾವು ಓದೋದು ಬಿಟ್ಬಿಡ್ತಿದ್ವು, ಇಂಟ್ರೆಸ್ಟ್ ಬಿಟ್ಬಿಡ್ತೀವಿ. ಈಗ 1 ವರ್ಷ ನಾವು ಪಾಸಾದ್ರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಕೆಲಸನೂ ಸಿಗತ್ತೆ. ಆಫ್ಟರ್ ನಾವು 3 ವರ್ಷ ಕಂಪ್ಲೀಷನಲ್ಲಿ ಡಿಗ್ರಿ ಅವಾರ್ಡ್ ಮಾಡ್ತಾರೆ. ಒಂದೊಂದು ವರ್ಷನೂ ಪಾಸ್ ಆದರೆ ಅವ್ರಿಗೂ 1 ವರ್ಷದ ಸರ್ಟಿಫಿಕೇಟ್ ಕೊಡ್ತಾರೆ. ಈಗ ಅಂದರೆ ಇದು ಸ್ವಲ್ಪ ಆಸಕ್ತಿ ಹುಡುಗರು ಕಳ್ಕೋಬಾರ್ದು ಅಂತಲೂ ಭಾಳ ಇದಿದೆ. ತಮಗೆ ಗೊತ್ತಿಲ್ಲ, ನಾವು 10th ಆಗಲಿ PUC ಆಗಲಿ ಒಂದು ಸತಿ ಫೇಲ್ ಹೋಗ್ಬಿಟ್ರೆ ಇಂಟ್ರೆಸ್ಟ್ ಕಳ್ಕೊಂಡ್ರೆ ನಾವು ಹೋಗ್ತಿರ್ಲಿಲ್ಲ. ಬಟ್ ಇದೆಲ್ಲ ಚಾನ್ಸಸ್ ಕಮ್ಮಿ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಅದರಲ್ಲಿರುವಂಥ ಮೇಜರ್ ಅಂಶ ಏನು ಅಂತಂದರೆ, ಇಡೀ ದೇಶದಲ್ಲಿ ಪ್ರಸಕ್ತ 800 ವಿಶ್ವವಿದ್ಯಾನಿಲಯಗಳಿವೆ. ಇಡೀ ದೇಶದಲ್ಲಿ 40,000 ಕಾಲೇಜುಗಳಿವೆ. ಅದೆಲ್ಲನೂ ಕನ್ಸಲ್ಟೇಟ್ ಮಾಡಬೇಕು ಅನ್ನುವಂತಹ ಒಂದು ಆಲೋಚನೆ ಈ ಪಾಲಿಸಿ ಒಳಗೆ ನಾವು ನೋಡ್ತೀವಿ. ಇದಕ್ಕೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ತಯಾರಾಗಿದ್ದವ? ನಮ್ಮದು ಏಡ್ ಇದೆಯಲ್ಲ ಖಾಸಗಿ ಶಿಕ್ಷಣದ ಬಗ್ಗೆ ಏನು ಮಾತಾಡಲಿ. ಅಲ್ಲ, ರೂಲ್ಸ್ ಮಾಡಿದ್ಮೇಲೆ ಸರ್ಕಾರ ಮಾಡಿದ್ಮೇಲೆ ನಾವು ಫಾಲೋ ಮಾಡಲೇಬೇಕಾಗತ್ತಲ್ಲ. ನಮ್ಮಲ್ಲೇನೇ ಭಿನ್ನಾಭಿಪ್ರಾಯ ಆದರೂ ವಿರೋಧ ಮಾಡ್ಬೋದು. ಈಗ ನಮಗೆ ಬೇಡ ಬೇಕು ಅಂತ ಅದು ನಮ್ಮ ಸಂಸ್ಥೆದು ಮಾತಾಡ್ತಿಲ್ಲ, ನಿಮ್ಮ ಪ್ರಶ್ನೆಗಿದ್ದು ಹೇಳ್ತಾ ಇದ್ದೀನಿ. ಅದು ಇನ್ನೂ ಏನೋ ಆ ಥರ ಅಪಸ್ವರ ಬಂದಿಲ್ಲ, ಮುಂದೆ ನೋಡಬೇಕು. ಯಾಕೆಂದರೆ ಅದು ಇದೊಂಥರ ಒಳ್ಳೆಯ ಪಾಲಿಸಿನೂ ಇದೆ. ಎಲ್ಲ ಯೂನಿವರ್ಸಿಟಿನೂ ಒಂದೇ ಮಾಡಿ ಅದಕ್ಕೆ ಒಂದು ಮಿನಿಸ್ಟರ್ಸ್ ಮಾಡಿ ಒಂದು ಇದು ಮಾಡಬೇಕು ಅಂದರೆ ಡಿಪಾರ್ಟ್ಮೆಂಟ್ ಮಾಡಿ. ಈಗ ನಮ್ಮ ಫಾರ್ ಎಕ್ಸಾಂಪಲ್ AICT ಅಂತ ಬರುತ್ತೆ ಇಂಜಿನಿಯರಿಂಗಿಗೆ, UGCನೂ ಬರುತ್ತೆ ಡಿಗ್ರಿಗೆ. ಹಾಗೆ ಇದೆಲ್ಲ ಬೈಫರ್ಕೇಷನ್ ಬೇಡ, ಎಜುಕೇಷನ್ ಒಂದರಲ್ಲೇ ಬರಲಿ ಅನ್ನೋದು ಒಂದು ಒಳ್ಳೆ ಪಾಲಿಸಿ. ಪ್ರೈವೇಟ್ ಅವ್ರು ಏನು ಡಿಸಿಷನ್ ಮಾಡ್ತಾರೆ ಅನ್ನೋದು ಮುಂದೆ ನೋಡ್ಬೋದು, ಅದು ಅವರು ಪರ್ಸ್ನಲ್ ಥಿಂಗ್. ಪ್ರೈವೇಟ್ ಅವರು ವಿರೋಧನೂ ಮಾಡ್ಬೋದು, ಒಪ್ಪಿಗೆನೂ ಮಾಡ್ಬೋದು. ಸದ್ಯಕ್ಕೆ ಅದೇನು ಸುದ್ದಿ ಎದ್ದಿಲ್ಲ, ಮುಂದೆ ಗೊತ್ತಿಲ್ಲ. ಬಟ್ ಮಾಡಿದ್ರು ಒಳ್ಳೆ ಪಾಲಿಸಿ ಆಗ್ಬೋದು. ಯಾಕಂದರೆ ನೋಡಿ, PUCಗೆ ಒಂದು ಡಿಪಾರ್ಟ್ಮೆಂಟ್ ಆಗುತ್ತೆ, ಡಿಗ್ರಿಗೆ ಒಂದು ಆಗುತ್ತೆ, ಇದಾಗತ್ತೆ. ಈಗ DT ಕೊಲಿಜೇಟ್ ಎಜುಕೇಷನ್ಗೆ ಹಾಕೋರು ನಮ್ಮ ಸ್ಟೇಟಲ್ಲಿ. ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಇಂಜಿನಿಯರಿಂಗ್ ಕಾಲೇಜಸ್ನ ಕೊಲಿಜೇಟ್ಗೆ ಹಾಕಿದ್ದಾರೆ. ಅದೇ PU ಸಪ್ರೇಟ್ ಇದೆ. B.Ed ಕಾಲೇಜು ಕೊಲಿಜೇಟಿಗೆ ಬರುತ್ತೆ. ಆ ಥರ ಒಂದೊಂದು ಇದಿದೆ. ಬಟ್ ಮಾಡಿದ್ರು ಒಳ್ಳೇದಾಗ್ಬೋದೇನೋ. ಬಟ್ ಪ್ರೈವೇಟ್ ಅವ್ರದ್ದು ನನಗಿನ್ನೂ ಗೊತ್ತಿಲ್ಲ, ಐಡಿಯಾ ಇಲ್ಲ ಅದೇನು ಮಾಡ್ತಾ ಇದ್ದಾರೆ ಅಂತ. ಸರ್, ಒಂದು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿದ್ದೀರಿ, ಅಧ್ಯಕ್ಷರಿದ್ದೀರಿ, ಜವಾಬ್ದಾರಿನ ವಹಿಸ್ಕೊಂಡಿದ್ದೀರಿ. ಎಲ್ಲರಿಗೂ ಒಂದು ಆಸೆ ಇರ್ತದೆ, ಒಂದು ಕನಸಿರುತ್ತೆ. ಹಾಗೆ ನಿಮಗೂ ಇರ್ತಕ್ಕಂಥ ಮುಂದಿನ ದಿನಗಳಲ್ಲಿ ನೀವು ಕಾಣ್ತಾ ಇರ್ತಕ್ಕಂಥ ಕನಸೇನು, ಗುರಿಗಳೇನು, ಈ ಸಂಸ್ಥೆ ಇನ್ನೂ ಎತ್ತರದಲ್ಲೇ ಬೆಳೆಸಲಿಕ್ಕೆ ಯಾವ್ಯಾವ ಗುರಿ ಮತ್ತು ಕನಸುಗಳನ್ನ ಇಟ್ಕೊಂಡಿದ್ದೀರಿ? ಏನಾಗಿದೆ, ಈಗ ನಮ್ಮಲ್ಲಿ ಡಿಪ್ಲೊಮೊ ಕೋರ್ಸು ಅವಶ್ಯಕತೆ ಇದೆ. ನಮ್ಮ ಸಂಸ್ಥೆ PAT ಸಂಸ್ಥೆ ಸಂಬಂಧಪಟ್ಟಂಗೆ ಮಾತಾಡ್ತೀನಿ. ರಿಲೇಟೆಡ್ ಟು ಮೆಡಿಕಲ್, ಪ್ಯಾರಾಮೆಡಿಕಲ್ಸ್ ಅದು ಯಾವತ್ತೂ ಸ್ಕೇಲ್ಡ್ ಇದೆ. ಫಿಸಿಯೋಥೆರಪಿ ಆಗ್ಬೋದು, ನರ್ಸಿಂಗ್ ಆಗ್ಬೋದು, ಇತ್ಯಾದಿ. ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸ್ ಇದೆ. ಅವೆರಡು ಇನ್ಸ್ಟಿಟ್ಯೂಷನ್ಸ್ ಮಾಡಬೇಕು ಅಂತ ಆಸೆ ಇದೆ. ಬಟ್ ಟೈಮ್ ಬೇಕು ಅದನ್ನ ಎಲ್ಲ ಈಗ ಕೂತಿರೋದ್ರಿಂದ. ಅದಕ್ಕೆಲ್ಲ ಪಾಲಿಸೀಸ್ ಇದೆ. ಈಗ ಪ್ಯಾರಾಮೆಡಿಕಲ್ಸ್ಗೆ ಮಾಡೋ ರಿಲೇಟೆಡ್ ಸ್ವಲ್ಪ ಪಾಲಿಸೀಸ್ ಜಾಸ್ತಿ ಇದೆ ಎಲ್ಲ. ಅದು ನರ್ಸಿಂಗ್ ಮಾಡ್ರೆ ನಾವು ಒಳ್ಳೆ ಟ್ರೈನಿಂಗಿಗೆಲ್ಲ ಇದು ಮಾಡಬೇಕಾಗತ್ತೆ. ಇಲ್ಲ ಅವ್ರು ನರ್ಸಿಂಗ್ ಹೋಮ್ ಮಾಡಬೇಕು, ಕೊಲಾಬ್ರೇಷನ್ ಆಗಬೇಕು ಅನ್ನೋದೆಲ್ಲ ಸ್ವಲ್ಪ ಇನ್ನೂ ಪ್ರೊಸೀಜರ್ಸ್ ಫಾಲೋ ಮಾಡಬೇಕಾಗತ್ತೆ. ಇವೆರಡು ಆಸೆ ಇದೆ. ಸ್ವಲ್ಪ ಟೈಮ್ ಕಳೆದಂಗೆ ಕೈ ಹಾಕೋಣ ಅಂತ. ದಿವಂಗತ KV ಶಂಕರಗೌಡರು ಬಹುಮುಖ ಪ್ರತಿಭೆ. ನಾನು ಮೊದಲೇ ಹೇಳಿದಾಗೆ ಸಹಕಾರ, ಶಿಕ್ಷಣ, ರಂಗಭೂಮಿ, ಪತ್ರಿಕೋದ್ಯಮಿ ಕೂಡ ಆಗಿದ್ರು ಅವರು. ಜನಮನ ಅನ್ನುವಂಥ ಪತ್ರಿಕೆಯನ್ನು ಆ ಕಾಲದಲ್ಲೇ ಅವರು ಪ್ರಕಟ ಮಾಡ್ತಾಯಿದ್ರು. ಆದರೆ ಇವತ್ತಿನ ದಿನಗಳಲ್ಲಿ ಅವರ ಆದರ್ಶ ಮೌಲ್ಯಗಳು ಯಾವತ್ತೂ ಶಾಶ್ವತ. ಒಂದು ಮುಂದಿನ ತಲೆಮಾರಿಗೆ ಅವರ ಆದರ್ಶಗಳನ್ನು, ಮೌಲ್ಯಗಳನ್ನು, ವಿಚಾರಧಾರೆಗಳನ್ನು ಮುಂದಿನ ಜನಾಂಗಕ್ಕೆ ವರ್ಗಾವಣೆ ಮಾಡಲಿಕ್ಕೆ ಒಂದು ಅಧ್ಯಯನ ಪೀಠ ಬೇಕು ಅವರ ಹೆಸರಲ್ಲಿ ಅನ್ನುವಂಥದ್ದು ಅವರ ಅಭಿಮಾನಿಗಳ ಒಂದು ಒತ್ತಾಯ. ನಿಮ್ಮ ಕಾಲದಲ್ಲಾದರೂ ಕೂಡ ಅದು ಸಾಕಾರಗೊಳ್ತದೆ ಅಂತ ನಿರೀಕ್ಷಿಸ್ಬೋದಾ? ಇಲ್ಲ, ಶಂಕರೇಗೌಡರು ಅಂತಲ್ಲ, ಹಿಂದೆ ಯಾರು ಚರಿತ್ರೆ ಸೃಷ್ಟಿ ಮಾಡಿದಾರೋ ಅವ್ರದ್ದೆಲ್ಲ ಮುಂದಿನ ಪೀಳಿಗೆಗೆ ಹೋಗಲೇಬೇಕು. ನಮ್ಮ ತಾತ ಒಬ್ಬರೇ ಅಂತ ಹೇಳ್ತಿಲ್ಲ. ಈಗ ನಾವು ಹೈಸ್ಕೂಲ್ಗೆ ಓದ್ಬೇಕಾದ್ರೆ ನಮಗೆ ಗೊತ್ತಿರಲಿಲ್ಲ ಕಿಂಗ್ಡಮ್ ರಾಜರ ಬಗ್ಗೆ ಇದಿದೆ. ಬಟ್ ಈಗ ಆ ಸಬ್ಜೆಕ್ಟ್ಸ್ ಇಲ್ಲ. ಈಗ ಯಾರು ಆಗ್ಬೋದು, ಈಗ ಅಶೋಕ್ ಎಂಪೈರರ್ ಆಗ್ಬೋದು, ಹೊಯ್ಸಳದಾಗ್ಬೋದು, ಡೈನೆಸ್ಟೀಸ್ ಎಲ್ಲ ನಮಗೆ ಸೋಷಲ್ ಸೈನ್ಸಲ್ಲಿ ಹೇಳ್ಕೊಡೋರು. ಅದು ನಮಗೆ ಗೊತ್ತಿತ್ತು. ಅದು ಕ್ಯಾರಿ ಇಲ್ಲ. ಈ ಬಹುಶಃ ನನಗನ್ಸಂಗೆ ಪಠ್ಯಪುಸ್ತಕ ಕ್ರಮಗಳೇ ಚೇಂಜ್ ಆಗಿರ್ಬೋದು. ಈ ನಮ್ಮ ಶಂಕರೇಗೌಡರು ಅಂತಲ್ಲ, ನಾನು ಅಧ್ಯಯನದ ಪೀಠದ ಬಗ್ಗೆ ಮಾತಾಡೋಲ್ಲ, ಅದು ನನಗೆ ಗೊತ್ತಿಲ್ಲ ಅದೇನು ಅಂತ. ಅದನ್ನು ನಾನು ಅದು ಫ್ಯಾಮಿಲಿ ಆಗುತ್ತೆ, ನಾನು ಮಾತಾಡೋಕೆ ಹೋಗಲ್ಲ. ಸ್ಪೆಷಲಿ ಹಿಂದೆ ಯಾರು ಇತಿಹಾಸ ಚರಿತ್ರೆ ಸೃಷ್ಟಿ ಮಾಡಿದ್ದಾರೆ ಅವ್ರದ್ದು ಮುಂದಿನ ಪೀಳಿಗೆಗೆ ಹೋದ್ರೂ ಒಳ್ಳೆಯದು. ಯಾಕಂದ್ರೆ ಈಗಿನ ಯುಗಕ್ಕೆ ಪ್ರೆಸೆಂಟ್ ಬಿಟ್ಟರೆ ಪಾಸ್ಟ್ ನಾವು ತಿಳ್ಕೊಳ್ಳೋದು ಕಮ್ಮಿ. ಬಹುಶಃ ಶಂಕರೇಗೌಡರ ಹೆಸರು ಈಗಿನಲ್ಲಿ 18 ವರ್ಷದ ಮಕ್ಕಳಿಗೆ ಕೆಲವ್ರಿಗೆ ಗೊತ್ತಿರತ್ತೋ ಇಲ್ವೋ ಇನ್ ಡೆಪ್ತಾಗೆ. ಈ ಪ್ರಶ್ನೆಯಲ್ಲಿ ಏನಂದರೆ ಶಂಕರೇಗೌಡರು ಅಂತಲೇ ಯಾರೇ ಸಾಧನೆ ಮಾಡಿದ್ರು ಈ ರಾಜ್ಯಕ್ಕಾಗಲಿ, ಸಮಾಜಕ್ಕಾಗಲಿ, ರಾಷ್ಟ್ರಕ್ಕಾಗಲಿ ಅದೊಂದು ಪಾಸ್ ಆಗಬೇಕು ಅವ್ರ ಹೆಸರು. ನಾನು ಯಾತಕ್ಕೆ ಸ್ಪೆಸಿಫಿಕ್ಕಾಗಿ KV ಶಂಕರಗೌಡರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಅಧ್ಯಕ್ಷರೇ, ಈ ಸಮಾಜಕ್ಕೆ, ಈ ಜಿಲ್ಲೆಗೆ ಅವರು ಕೊಟ್ಟಂಥ ಕೊಡುಗೆ ಅಪಾರವಾದದ್ದು.
ಎಲ್ಲ ಕ್ಷೇತ್ರದಲ್ಲೂ, ಅದು ರಂಗಭೂಮಿ ಆಗಿರಲಿ, ರಾಜಕಾರಣ ಆಗಿರಲಿ, ಶಿಕ್ಷಣ ಆಗಿರಲಿ, ಸಹಕಾರ ಆಗಿರಲಿ, ಕೃಷಿ ಆಗಿರಲಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವ್ರು ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ನಾವು ಆಧುನಿಕ ಶಿಲ್ಪಿ ಅಂತ ಕರೆಯೋದು, ಮಂಡ್ಯ ಶಿಲ್ಪಿ ಅಂತ ಕರೆಯೋದು. ಎಲ್ಲರೂ ಬಂದರು ಅಧಿಕಾರ ಇದ್ದಾಗ ನಾನು ಶಿಲ್ಪಿ ಅಂತ ಅಂದರು. ಆದರೆ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿದಿರುವಂತಹ ವ್ಯಕ್ತಿತ್ವ, ಒಂದು ದೊಡ್ಡ ಪರ್ಸ್ನಾಲಿಟಿ ಕೆ ವಿ ಶಂಕರಗೌಡರು. ಹಂಗಾಗಿ ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು ಅದನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಅದು ನಿಮ್ಮ ಕಾಲಘಟ್ಟದಲ್ಲಿ ಸಾಕಾರಗೊಳ್ಬೋದೇ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಇಲ್ಲ, ಅದಕ್ಕೆ ನೋ ಕಮೆಂಟ್ಸ್. ನಾನು ಪರ್ಸ್ನಲ್ ಆಗೋದು ನಾನು ಮಾತಾಡಲ್ಲ. ಅದಕ್ಕೆ ಅದು ಯಾರು ಸಂಬಂಧಪಟ್ಟವರೇ ಉತ್ತರ ಕೊಡಬೇಕು. ಅಧ್ಯಯನ ಪೀಠ ಮಾಡೋದು ನನ್ನಲ್ಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಾನು ಹೇಳ್ತಾ ಇರೋದಕ್ಕೆ. ಇದು ನನ್ನ ಕೈಯಲ್ಲಿಲ್ಲ. ಅದಕ್ಕೆ ಆ ವಿಷಯವಾಗಿ ನೋ ಕಮೆಂಟ್ಸ್. ಅದಕ್ಕೆ ತೀರಾ ಪರ್ಸನಲ್, ನಾನು ಬೇಕು ಅಂದರೂ ಪರ್ಸನಲ್ ಆಗುತ್ತೆ, ಬೇಡ ಅಂದರೂ ಪರ್ಸನಲ್ ಆಗುತ್ತೆ. ಆ ಸಬ್ಜೆಕ್ಟು ಪಾಪ ನನ್ನ ಅಭಿಮಾನಿಗಳಿಗೆ ನಾನು ಹಿಂತಿರುಗಿ ಹೇಳ್ತಿಲ್ಲ. ಸಂಬಂಧಪಟ್ಟವ್ರು ಯಾರ ಹತ್ರ ಇದೆ ಅದು ಅವರೇ ಮಾಡಬೇಕಾಗತ್ತೆ. ನಾನು ಅದ್ರ ಬಗ್ಗೆ ನೋ ಕಮೆಂಟ್ ಈ ಪ್ರಶ್ನೆಗೆ. ಇಡೀ ಜಿಲ್ಲೆಯ ಜನರಿಗೆ, ವಸತಿಹೀನರಿಗೆ ಆಶ್ರಯ ನೀಡಿದಂಥವರು ಕೆ ವಿ ಶಂಕರಗೌಡರು. ದುರದೃಷ್ಟವಶಾತ್ ಇವತ್ತು ಕೆ ವಿ ಶಂಕರಗೌಡರ ಮನೆಯವ್ರಿಗೆ ಮನೆ ಇಲ್ಲ ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ. ಇದು ಒಂದು ರೀತಿಯಲ್ಲಿ ಅತ್ಯಂತ ನೋವಿನ ವಿಚಾರ ಅಂತ ಅನಿಸೋದು. ನೋವಾಗತ್ತೆ, ಏನು ಮಾಡ ಇಲ್ಲಿ. ಅಲ್ಲ, ಸಮಾಜ ತಲೆ ತಗ್ಸುವಂಥ ವಿಚಾರ ಅಲ್ವಾ ಇದು? ಸಮಾಜನೇ ಯಾಕೆ ಭಯಣ ಬಿಡಿ ಪಾಪ. ಸಮಾಜ ಏನು ಮಾಡಿದೆ, ನಮ್ಮ ಸೈಟ್ ಮಾಡ್ಕೋಬೇಡಿ ಅಂತ ಹೇಳಿದಾರ, ಮನೆ ಮಾಡ್ಕೋಬೇಡಿ ಪಾಪ. ಸಮಾಜದವ್ರು ಏನು ತಪ್ಪಿಲ್ಲ, ನಮ್ಮ ಫ್ಯಾಮಿಲಿಯವ್ರದ್ದು ತಪ್ಪಿದೆ ಬಿಡಿ. ಸಮಾಜ ಏನು ಮಾಡೋಕೆ, ಅಧಿಕಾರ ಕೊಟ್ಟಿದ್ದಾರೆ. ಯಾವುದೇ ಹಣದ ಆಸೆ ಇಲ್ಲದೆ ಅಧಿಕಾರ ಕೊಟ್ಟಿದೆ. ಏಕೈಕ ಕುಟುಂಬ ಅದು ನಮ್ಮದೇನೆ. ಯಾವುದೇ ಥರದಲ್ಲಿ ಏನೂ ಇದು ಮಾಡ್ದೇನೆ ಇವತ್ತೂ ನಮ್ಮ 3ನೇ ತಲೆಮಾರು ತನಕನೂ ಅದೇ ಗೌರವ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಏನೂ ಹೇಳ್ತಿಲ್ಲ. ನಾವು ಹಿರೀಕರು ಸ್ವಲ್ಪ ಎಡಗ್ಬಿಟ್ರು ಆ ವಿಚಾರದಲ್ಲಿ ಫ್ಯಾಮಿಲಿ. ನಾವು ಅದನ್ನ ಅವನೇ ಬೈಕೋಬೇಕು ಇಬ್ಬರೂ ಅಲ್ಟಿಮೇಟ್ಲಿ. ಹಂಗೆ ಅಲ್ಲಲ್ಲ, ಮನಸ್ಸಲ್ಲಿ ಉಳ್ಕೊಂಡಿದ್ದಾರೆ, ಶಂಕರಗೌಡರು ಮನಸ್ಸಲ್ಲಿ ಉಳ್ಕೊಂಡಿದ್ದಾರೆ. ಅಲ್ಲಿ ಅವ್ರಿಗೆ ಆಶ್ರಯ ಕೊಟ್ಟಿದ್ದಾರೆ, ಆದರೆ ಭೌತಿಕ ಜಗತ್ತಿನಲ್ಲಿ ಅವಕಾಶ ಕೊಟ್ಟಿಲ್ವಲ್ಲ ಅನ್ನುವಂಥ ಒಂದು ಕೂಗು ಅಷ್ಟೇ, ಇನ್ನೇನಿಲ್ಲ. ಹೇಳ್ದೆಲ್ಲ ಬೇಜಾರಾಗಿದೆ, ಅದು ನೋವಾಗತ್ತೆ. ಅದಕ್ಕೇನು ಉತ್ತರ ಹೇಳ್ದಲ್ಲ, ಇಬ್ಬರನ್ನೇ ಬೈಬೇಕಷ್ಟೇ. ನಮ್ಮ ತಾತ ತಂದೆನ ಮಾಡಲಿಲ್ಲ ಅಂತ ಇನ್ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಯಾರೂ ಇದಕ್ಕೆ ಪಾಪ ರೆಸ್ಪಾನ್ಸಿಬಲ್ ಅಲ್ಲ, ನಮ್ಮಿಬ್ಬರಿಗೆ ಅವರೇ ರೆಸ್ಪಾನ್ಸಿಬಲ್ ಅಷ್ಟೇ. ಇದಕ್ಕೇನೇನು ಇಲ್ಲ, ಬೇಜಾರಾಗತ್ತೆ. ಅಲ್ಲ, ಹಿರಿಯರು ಹೇಳ್ತಾರೆ, ದೀಪ ಉರಿತಾ ಇರ್ತದೆ, ದೀಪದ ತಳಭಾಗದಲ್ಲಿ ಕಗ್ಗತ್ತಲು, ಆದರೆ ಇನ್ನುಳಿದ ಎಲ್ಲ ವ್ಯವಸ್ಥೆ ಮೇಲೂ ಕೂಡ ಬೆಳಕು ಬೀರ್ತಾ ಇರ್ತದೆ. ಆ ರೀತಿ ಏನಾದರೂ ಉರಿದೋದ್ರು ಅಂತ ಅನಿಸುತ್ತಾ? ಆಗಿದೆ ಸರ್. ದೀಪದ ಕೆಳಗೆ ಯಾವತ್ತೂ ಕತ್ಲೇನೇ ಇಲ್ಲ. ದೀಪದ ಕೆಳಗೆ ಕತ್ಲೆ ಇದೆ ಅಲ್ವಾ? ಏನಿಲ್ಲ. ಅದೇ ಈಗ ನಾನು ನಿಮ್ಮ ವಾಹಿನಿ ಮುಂದೆ ಬೈಬೇಕಾಗತ್ತೆ, ಇನ್ನೂ ಜಾಸ್ತಿ ಅವ್ರು ಏನೂ ಮಾಡಲಿಲ್ಲ ಅಂತ. ಎಲ್ರಿಗೂ ಇದೆ. ನಾನು ನಿಮ್ಮಲ್ಲೂ ನೋಡಿದೆ, ಬೇಜಾರು ಮಾಡಿ ನಿಮ್ಮ ಕಣ್ಣಲ್ಲೇ ನೀರು ತುಂಬಿತು. ಅದಕ್ಕೆ ಆಭಾರಿ. ಈ ಪ್ರೀತಿ ಮಂಡ್ಯ ಜಿಲ್ಲೆ ಜನ ತೋರಿಸಿದ್ರಲ್ಲ. ನೀವು ಮನೆ ವಿಷಯ ಮಾತಾಡ್ಬೇಕಾದ್ರೆ ಸ್ವಲ್ಪ ನಿಮಗೆ ಬೇಜಾರಾಯ್ತು, ಅಬ್ಸರ್ವ್ ಮಾಡಿದೆ. ಎಲ್ಲರೂ ಯಾವುದೇ ಜಾತಿ ಧರ್ಮ ಪಕ್ಷ ಇಲ್ಲದೆ ಇದೊಂದು ವಿಚಾರಕ್ಕೆ ನಮಗೆ ಒಂದು ಅನುಕಂಪ ಇದೆ ಸರ್. ಏನು ಮಾಡಲಿಲ್ಲ ಅನ್ನೋದೇ ನಮಗೊಂದು ದೊಡ್ಡ ಆಸ್ತಿ ಅಷ್ಟೇ. ಬಟ್ ಈಗಿನ ಪ್ರಪಂಚಕ್ಕೆ ಅದು ಸೆಟ್ ಆಗಲ್ಲ ನಾನು ಅಂದ್ಕೊಂಡಂಗೆ. ಈಗ ನಿಮ್ಮ ಪ್ರೀತಿ ಏನು ಕಡಿಮೆ ಆಗಿಲ್ಲ ಅಲ್ವಾ ನಿಮ್ಮ ಮನತನದ ಮೇಲೆ? ಇಲ್ಲ, ಅದಿಲ್ಲ. ಅದನ್ನು 100% ಹೇಳ್ತೀವಿ, ಕಮ್ಮಿ ಆಗಿಲ್ಲ. ಆ ಗೌರವ ನಮ್ಗೆ ಗೊತ್ತಾಗತ್ತಲ್ಲ ಸರ್. ಯಾವ್ದಾದ್ರು ಕಾರ್ಯಕ್ರಮಗಳು ಹೋದರೆ ನಮ್ಮ ಮನೆಯವರೇ ಆಗಲಿ, ನಾವೇ ಹೋದಾಗ ಅದು ಗೊತ್ತಾಗತ್ತಲ್ಲ. ಜನ ನಮ್ಮ ಗೌರವದಲ್ಲೇ ಗೊತ್ತಾಗತ್ತೆ. ಪ್ರೀತಿ ಯಾವತ್ತೂ ಕಮ್ಮಿ ಮಾಡಿಲ್ಲ ಬಿಡಿ. ಅಧ್ಯಕ್ಷ, ನಿಮ್ಮ ಜೊತೆ ಮಾತಾಡೋದು ಇನ್ನೂ ಸಾಕಷ್ಟಿದೆ. ಒಂದು ಬ್ರೇಕ್ ತಗೊಳ್ಳೋಣ. ಟೇಕ್ ಎ ಶಾರ್ಟ್ ಬ್ರೇಕ್. ಬ್ರೇಕ್ನ ನಂತರ ಗಣ್ಯರೊಂದಿಗಿನ ಮಾತುಕತೆಯನ್ನು ಮುಂದುವರ್ಸೋಣ. ಸರ್, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಸರ್. ತೈಜಂತಿ ಮಿತ್ರಾಣಿ ಧನ್ಯವಿಹೇಯಂ ಪುತ್ರಾಶ್ಚ ದೂರಾಶ್ಚ ಬಂಧುವಾದ ತಮರ್ಥವಂತಂ ಪುನರಾಶ್ರಯಂತೆ ವೃತ್ರೋಹಿ ಲೋಕೆ ಪುರುಷಸ್ಯ ಬಂಧು ಅಂತ. ಅದರ ಭಾವಾರ್ಥ ಇಷ್ಟೇ. ಹಣ, ಅಧಿಕಾರ ಇದ್ದಾಗ ಗೆಳೆಯರು, ಬಂಧುಗಳು ಎಲ್ಲರೂ ಇರ್ತಾರೆ. ಅಧಿಕಾರ ಇಲ್ಲ ಅಂತಂದರೆ ಬಂಧುಗಳು, ಗೆಳೆಯರು ಎಲ್ಲರೂ ತೊರೀತಾರೆ. ಅದೇ ಇದ್ದಾಗ ಎಲ್ಲರೂ ಬಂದು ಸೇರ್ತಾರೆ ಅನ್ನುವಂತಹ ಮಾತಿದೆ. ಈ ಮಾತು ಎಷ್ಟರ ಮಟ್ಟಿಗೆ ನಿಮ್ಗೆ ಅನ್ವಯ ಆಗ್ತದೆ? ಇದೆಲ್ಲ ಅನುಭವ ಆಗಿದೆ ಅಂತ ಹೇಳಿದ್ವಲ್ಲ. ನಾನು 5 ವರ್ಷ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿ ಮಾಜಿ ಆಗಿದೆ, 4 ವರ್ಷ ಅಧ್ಯಕ್ಷ ಆಗೋಕ್ಕಿಂತ ಮುಂಚೆ. ನೀವು ಹೇಳಿದ್ದು ನಮಗೂ ಕೆಲವು ಅನುಭವ ಆಗಿದೆ. ಬಟ್ ಯಾರ ಬಗ್ಗೆನೂ ಯಾರ ವಿರುದ್ಧನೂ ಮಾತಾಡಲ್ಲ. ನಿಮ್ಮ ಈ ಸಾರಾಂಶಕ್ಕೆ ಅದು ನನಗೆ ವೈಯಕ್ತಿಕವಾಗಿ ಅನುಭವ ಆಗಿದೆ. ಸರ್, ತಾವು ರಾಜಕಾರಣಿಯಾಗಿ
ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಪೂರ್ಣಾವಧಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು. ಆ ಅವಧಿಯಲ್ಲಿ ನೀವು ಮಾಡಿದಂಥ ಕೆಲಸ ಕಾರ್ಯಗಳು, ಜನಮಾನಸದಲ್ಲಿ ಉಳಿತಕ್ಕಂಥ ಕೆಲಸಗಳು ಯಾವ್ಯಾವುದು? ಇನ್ನು ಇದೆ, ನಾನು 2011ರಲ್ಲಿ ಕೆರಗೋಡು ವಿಧಾನಸಭಾ ಕ್ಷಮಿಸಿ ಕೆರಗೋಡು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅವತ್ತು ಸಾಮಾನ್ಯ ವರ್ಗ ಆಗಿತ್ತು. ನಾನು ನಮ್ಮ ಪಕ್ಷ JDS ಪಕ್ಷದಿಂದ ಅಭ್ಯರ್ಥಿಯಾಗಿ 2011ರಲ್ಲಿ ಚುನಾಯಿತನಾದೆ. 2016ರಲ್ಲಿ ನಮ್ಮದು ಅವಧಿ ಮುಗೀತು. ಜನಸಾಮಾನ್ಯರನ್ನು ಒಂದು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ, ಒಂದು ಯೋಜನೆ ಬರುತ್ತೆ ಅಕ್ಷರ ದಾಸೋಹ ಯೋಜನೆ ಅಂತೇಳಿ. ಅವತ್ತು ಮೇಜರಾಗಿ ಇಡೀ ಜಿಲ್ಲೆಯಲ್ಲಿ ಅಕ್ಷರ ದಾಸೋಹದು ಮನೆ ಅಡುಗೆ ಮನೆ ಆ ಶಾಲೆಯ ವಿದ್ಯಾರ್ಥಿಗಳು ಅನುಗುಣ ತಕ್ಕಂತೆ ಒಂದು 3 ಕ್ಯಾಟಗರಿಲಿ ನಾವು ವಿಂಗಡಣೆ ಮಾಡಬೇಕಿತ್ತು. ಅದು ನಮ್ಮ ಕಮಿಟಿಯಲ್ಲಿತ್ತು. ಅಂದರೆ ನಾವು ಅಧ್ಯಕ್ಷ ಇದ್ದೆ, ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ. ಸತತ 23 ತಿಂಗಳಿದ್ದೆ, 2 ಬಾರಿ ಆಗಿದ್ದೆ. ಅದರಲ್ಲಿ ಏನಾಗುತ್ತೆ, 7 ಜನ ಮೆಂಬರ್ಸು, ನನ್ನೂ ಸೇರಿಸಿ 7 ಜನ, ಯಾವುದೇ ನಾವು ಭಿನ್ನಾಭಿಪ್ರಾಯ ಇಲ್ಲದೆ ಸರಿ ಸುಮಾರು 200 ತನಕ ಒಂದು ಅಡುಗೆ ಮನೆ ಹಂಚಿದ್ದೀವಿ ಇಡೀ ಜಿಲ್ಲೆಯಾದ್ಯಂತ. ಅದೊಂದು ನಮಗೆ ವೈಯಕ್ತಿಕವಾಗಿ ಖುಷಿಯಾಗಿದೆ. ಅದರಲ್ಲಿ ಯಾವುದೇ ತೊಂದರೆ ಆಗದೆ, ಯಾವುದೇ ಕೆಟ್ಟ ಹೆಸರು ಬರದೆ ಅಕ್ಷರ ದಾಸೋಹ ಅಡುಗೆ ಮನೆ ಕೊಠಡಿನ ಎಲ್ಲ ನಮ್ಮ ಕಮಿಟಿಯವರು, ಅಂದಿನ ಕಮಿಟಿ ಎಲ್ಲ ಸೇರಿಸಿ ಒಟ್ಟಾಗೆ ಅದು ಶಾಲೆಗಳಿಗೆ ನಾವು ಹಂಚಿದ್ದೀವಿ ಅನ್ನೋದು ಒಂದು ತೃಪ್ತಿ ಇದೆ ನಮಗೆ 5 ವರ್ಷದಲ್ಲಿ. ಅದೊಂದು ನನಗೆ ಹೇಳ್ತಾ ಇರೋದು ಭಾಳ ಒಳ್ಳೆ ಕಾನ್ಸೆಪ್ಟ್. ಯಾಕೆಂದರೆ ಇವತ್ತು ಯಾವ್ದಾದ್ರು ನಾವು ಶಾಲಾ ಫಂಕ್ಷನ್ಸ್ಗೆ ಆಗಲಿ ಹಳ್ಳಿಗಳ ಮೇಲೆ ಕರೆದಾಗ ಆಗ ನಮ್ಮ ಅವಧಿಲಾಗಿದ್ದು ಅಂತ ಹೇಳ್ತಾರಲ್ಲ, ಅದು ನಮಗೆ ಖುಷಿ ಯಾವುದೇ ಆಗಲಿ. ಈಗ ನಾವು ಏನಾರು ಒಂದು ಮಾಡಿದಾಗ 5% ಸ್ವಾರ್ಥ ಇದ್ದೇ ಮಾಡ್ತೀವಲ್ಲ, ನೀವೇ ಆಗ್ಬೋದು, ನಾವು ಯಾರೇ ಇದ್ರೂ ಒಂದು 5% ಆದ್ರೂ ಸ್ವಾರ್ಥ ಇರಲೇಬೇಕು. ಕಾರ್ಯಕ್ರಮಕ್ಕೆ ಹೋಗಿ ಕರೆದಾಗ ಅದು ಭಾಳ ಖುಷಿ ಆಗುತ್ತೆ. ಭಾಳ ಒಳ್ಳೆಯ ಪ್ರಾಜೆಕ್ಟ್. ಈ 3 ಲಕ್ಷದಿಂದ ಹಿಡಿದು 6.5 ಲಕ್ಷ ತನಕ ಅಡುಗೆ ಮನೆದು ಇದೆ. 3 ಸ್ಟೇಜಸ್, 3.5, 4.5, 6.5. 6.5 ಅಂದರೆ 300-400 ಮಕ್ಕಳಿರೋ ಕಡೆ ಬರುತ್ತೆ. ಅದು ಒಂದು ಜಿಲ್ಲೆಯಲ್ಲಿ 4-5 ಆಗಿದೆ. KR ಪೇಟೆಯಲ್ಲಿ 1-2 ಆಗಿತ್ತು. ಡೈಮೆನ್ಷನ್ಸ್ ಬರುತ್ತೆ, ಇಷ್ಟು ಅಳತೆ ಅಂತಿದೆ. ಮೇಜರಾಗಿ 4.5 ಲಕ್ಷದ್ದೇ ಜಾಸ್ತಿ ಉಪಯೋಗ ಆಗಿರೋದು. ಅದೊಂದು ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಖುಷಿ ಕೊಡುತ್ತೆ. 5 ವರ್ಷದಲ್ಲಿ ಅದೊಂದು ಒಳ್ಳೆ ಕೆಲಸ ಮಾಡಿದ್ದೀವಿ. ಯಾಕೆಂದರೆ ನೀವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾಗ ಗೌರ್ಮೆಂಟು ನಿಮ್ಮ ಪಕ್ಷ ಇರಲಿಲ್ಲ, ಬೇರೆ ಪಕ್ಷ ಇತ್ತು, ಬೇರೆಯವರು ಶಾಸಕರಾಗಿದ್ದರು, ಬೇರೆಯವರು ಮಂತ್ರಿ ಆಗಿದ್ದರು. ಅವ್ರ ಸಹಕಾರ ಎಷ್ಟರ ಮಟ್ಟಿಗೆ ನಿಮಗೆ ಸಿಕ್ತು? ಇಲ್ಲ, ನಾನಿದ್ದಾಗ ದಿವಂಗತ ಅಂಬರೀಷ್ ಅಣ್ಣ ಅವರಿದ್ದರು. ನಾನಿದ್ದಾಗ ಅರ್ಧಕ್ಕೆ ಇಲ್ಲ, ಅವ್ರು ಯಾವತ್ತೂ ನಮಗೇನಪ್ಪ ಯಾವುದಕ್ಕೂ ಬಂದವರೇ ಅಲ್ವಲ್ಲ ತೊಂದರೆ ಕೊಡೋಕ್ಕೆ. ಇವತ್ತು ಅವ್ರ ಕಾಲ ಆಗಿರ್ಬೋದು, ಯಾವುದೇ ಪಾರ್ಟಿಲಿದ್ರೇನೋ, ಅವ್ರು MLA ಆದಾಗ ನಮ್ಮ ZP ಮೆಂಬರ್ಸ್ಗೆ ಆಗಲಿ ಯಾವುದೇ ಆಗಲಿ ನಮಗೇ ಇಲ್ಲ, ನನ್ನ ಜೊತೆ ಆಯ್ಕೆ ಆದವ್ರು ಯಾರಿಗೂ ಅವ್ರೇನು ಇಂಟರ್ಫಿಯರ್ ಆಗಿರಲಿಲ್ಲ, ಅಷ್ಟಂತೂ ಹೇಳ್ತೀನಿ. ಸರ್, ತಮಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾಗ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ರಿ. ಅದರಲ್ಲೂ ಏನು ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ರಿ. ತಾವು ಅದರಲ್ಲಿ ಮಾಡಿದಂಥ ಸಾಧನೆಗಳೇನು? ನಿಮ್ಗೆ ಹೇಳಿದ್ನಲ್ಲ, ಪ್ರಮುಖ ಸಾಧನೆ ಅದೊಂದೇ ಸಾಧನೆ. ಅದು ಯಾಕಂದರೆ ಅದು 2 ಸ್ಟೇಜಲ್ಲಿ ಬರುತ್ತೆ. 200, ಮೊದಲನೇದು 198 ಬರುತ್ತೆ, ಇನ್ನೊಂದು 112 ಬರುತ್ತೆ. ಅದು ಒಂದು ಸ್ಟೇಜೇ ನಿಮ್ಗೆ ಗೊತ್ತಾಗತ್ತೆ. ಪ್ರೊಸೆಸ್ ಆಗೋಕ್ಕೆ 6 ತಿಂಗಳು 8 ತಿಂಗಳು ಬೇಕಾಗತ್ತೆ. ಇನ್ಯಾವುದು ಮೇಜರ್ ಕಾನ್ಸೆಪ್ಟ್ಸ್ ಬರಲಿಲ್ಲ ನಮಗೆ, ಅದೊಂದು ಬಿಟ್ಟರೆ. ಅದು ಇಟ್ಸ್ ಎ ವೆರಿ ಬಿಗ್ ಪ್ರಾಜೆಕ್ಟು. ಅದೊಂದು ಮುಗಿಯೋಕ್ಕೆ ಒಂದು ಅವಧಿ ಆಯಿತು. ಇನ್ನೊಂದು ಅವಧಿಗೆ ಇನ್ನೂ 112 ಬಂತು. 112 ಪಾಸ್ ಆದಮೇಲೆ ನನ್ನ ಅವಧಿ ಮುಗಿತು. ಅದೆಲ್ಲ ಕೆಲಸ ಕಾಮಗಾರಿಗಳು ಮುಗಿದಿದೆ. ಅದೊಂದೇ ದೊಡ್ಡ ಪ್ರಾಜೆಕ್ಟ್ ಬಂದಿರೋದು. ಅದು ಬಿಟ್ಟರೆ ಇನ್ಯಾವುದು ಪ್ರಾಜೆಕ್ಟ್ಸ್ ಇಲ್ಲ. 23 ತಿಂಗಳ ಆಡಳಿತದಲ್ಲಿ ಭಾಳ ಶಿಸ್ತಾಗೆ ನಡೆಸಿದ್ದೀನಿ ನಾನು. ಆ ಇಲಾಖೆ ನಿಮಗೆ ಗೊತ್ತು, ಆರೋಗ್ಯ ಶಿಕ್ಷಣ ಅಂದರೆ ಭಾಳ ದೊಡ್ಡ ಇಲಾಖೆ. ಶಿಕ್ಷಕರು ಅಲ್ಲ, ತುಂಬ ಹೆಸರು ಮಾಡ್ಬೋದು. ಹೆಸರು ಈಗ ಹೇಳಲ್ಲ, ಹೆಸರು ಮಾಡ್ಬೋದು. ಅಲ್ಲಿ ಒಬ್ಬ ರಾಜಕಾರಣಿ ಏನಾದ್ರು ನಾವು ಹೆಸರು ಮಾಡಿ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂದರೆ ಆ ಇಲಾಖೆಗಳಲ್ಲಿ ಒಳ್ಳೆ ಬಾಂಧವ್ಯ ಉಳಿಸಿ ಕೆಲಸ ಮಾಡಿದ್ರೆ ಜನ ಗುರುತಿಸ್ತಾರೆ. ಅದು ಈಗ ಶಿಕ್ಷಣ ಇಲಾಖೆ ತಮಗೆ ಗೊತ್ತು, ತಾವು ಶಿಕ್ಷಕರಾಗಿದ್ದಾರೆ, ಅದ್ರ ಬಗ್ಗೆ ಏನು ಹೇಳೋಂಗಿಲ್ಲ. ನಿಮ್ಮ ಶಿಕ್ಷಕರಿದ್ದರ ಜೊತೆ ನಾವು ಭಾಳ ಹುಷಾರಾಗಿ ಕೆಲಸ ಮಾಡಬೇಕಾಗಿದೆ. ಒತ್ತಡ ಜಾಸ್ತಿ ಇರುತ್ತೆ ಅಲ್ಲಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ. ನಾವು ಒತ್ತಡ ನಿಭಾಯಿಸ್ಕೊಂಡು ನಿಮ್ಮ ಆಗಿನ ಶಿಕ್ಷಕರಗಳ ಜೊತೆ ಸಹಕಾರ ಇದ್ದು ಕೆಲಸ ಮಾಡೋದು ನಮಗೆ ಒಂದು ನೆಮ್ಮದಿ ಇದೆ. ಅಧ್ಯಕ್ಷರೇ, ಭವಿಷ್ಯದ ರಾಜಕಾರಣದ ಬಗ್ಗೆ ನೀವು ಕಂಡಿರುವಂಥ ಕನಸುಗಳೇನು? ಈ ಮಂಡ್ಯ ವಿಧಾನಸಭಾ ಕ್ಷೇತ್ರ ಶಾಸಕರಾಗಬೇಕು ಅಂತ ಆಸೆ. ಬರೀ ಶಾಸಕರಲ್ಲೇ ತೃಪ್ತಿ ಪಡ್ತೀರಾ, ಇಲ್ಲ ಮಂತ್ರಿ ಆಗಬೇಕು ಅನ್ನೋ ಕನಸು ಇಲ್ವಾ? ಅಷ್ಟಾಗಿದ್ರೆ ಸಾಕಾಗಿದೆ. ಜಾಸ್ತಿ ಆಸೆ ಪಡೋದು ಬೇಡ. ನೀವು ಕೇಳಿದ್ದಕ್ಕೆ ನಾನು ನೇರವಾಗಿ ಉತ್ತರ ಕೊಟ್ಟಿದ್ದೀನಿ. ಅದು ಆಸೆ ಇದೆ ಅಂತ ಇಲ್ಲ ಅಂತ ಹೇಳ್ತಿಲ್ಲ. ಅದು ಹೇಳಿದ್ನಲ್ಲ, ಅದು ಮುಂದೊಂದು ಗೊತ್ತಿಲ್ಲ ಸರ್. ಇದಂತೂ ನನ್ನ ಮೈಂಡ್ ಸೆಟ್ಟಲ್ಲಿರೋದು ಇಷ್ಟಂತೂ ಹೇಳ್ತಾ ಇದ್ದೀನಿ, ಮನಸ್ಸು ಬಿಚ್ಚಿ. ಅದೊಂದು ಆಸೆ ಇಟ್ಕೊಂಡಿದ್ದೀನಿ. ದುರದೃಷ್ಟವಶಾತ್ ನಿಮ್ಮ ಪಕ್ಷ ನಿಮಗೆ ಸಕಾಲದಲ್ಲಿ ಸರಿಯಾದಂಥ ಸ್ಥಾನಮಾನಗಳನ್ನ ಕೊಡಲಿಲ್ಲ. ವಿಜಯಾನಂದ್ ಅವರಿಗೆ ಸ್ಥಾನಮಾನ ಕೊಡಲಿಲ್ಲ ಅನ್ನುವಂಥದ್ದು ನಿಮ್ಮ ಅಭಿಮಾನಿಗಳ ಒಂದು ಅಭಿಪ್ರಾಯ. ಏನಂತೀರಿ ಅದಕ್ಕೆ? ಏನಿಲ್ಲಪ್ಪ, ಪಕ್ಷ ನಾನು ಚೆನ್ನಾಗೇ ನೋಡ್ಕೋತಿದ್ದೆ, ಏನು ತೊಂದರೆ ಇಲ್ಲ.
ಕೊಟ್ಟಿದೆಯಲ್ಲ ಟಿಕೆಟ್ ಕಳೆದ ಲೋಕಸಭೆಯಲ್ಲಿ ಇಲ್ಲ ಹೇಳ್ತೀನಿ 26 ವರ್ಷಕ್ಕೆ ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ZP ಸದಸ್ಯರಾದಾಗ ನನಗೆ 26 ವರ್ಷ. 26 ವರ್ಷದಲ್ಲಿ JDS ಪಕ್ಷದ B.Pharm ಕೊಟ್ಟಿದ್ದಾರೆ. 5 ವರ್ಷ ನಾನು ನಮ್ಮ ಪಕ್ಷದಲ್ಲಿ ಮೆಂಬರ್ ಆಗಿದ್ದೀನಿ. ಈಗ ಮಾಜಿ ಆಗಿದ್ದೀನಿ, ಪಕ್ಷದಲ್ಲೇ ಇದ್ದೀನಿ, ಸಂಘಟನೆಯಲ್ಲೂ ಪಾಲ್ಗೊಳ್ತಾ ಇದ್ದೀವಿ. ಅಲ್ಲ ಸರ್, ಒಂದು ಕಾಲಕ್ಕೆ ನಿಮ್ಮ ತಾತ ಅವರು ಲೋಕಸಭಾ ಸದಸ್ಯರಾಗಿದ್ದವರು, ಶಿಕ್ಷಣ ಸಚಿವರಾಗಿದ್ದವರು, ಅಪಾರ ಸೇವೆಯನ್ನು ಮಾಡಿದಂತಹ ಒಂದು ಕುಡಿಗೆ ಟಿಕೆಟ್ ಕೊಡಬೇಕು ಅಂದ್ರೆ ಇಷ್ಟೊಂದು ಮೀನಾಮೇಷ ಎಣಿಸಿ ಕೇವಲ ಒಂದು ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನಾಗಿ ಮಾಡಿ ಬಿಟ್ಬಿಟ್ರೆ ಸಾಕೆ ಅನ್ನುವಂಥದ್ದು ಜನರ ಅಭಿಪ್ರಾಯ. ಇನ್ನೂ ಏಜ್ ಇದೆಯಲ್ಲ, ಇನ್ನೂ ಏಜ್ ಇದೆ. ಈಗ ರಾಜಕೀಯ ಇವತ್ತಿದ್ದಂಗೆ ನಾಳೆ ಇರಲ್ಲ, ತಮಗೂ ಗೊತ್ತಿದೆ ಅಲ್ಲ. ನೀವು ಅಲ್ಲಿ ವ್ಯಾಲಿಡ್ ಇದೆ, ಅಭಿಮಾನದಿಂದ ಈ ಕುಟುಂಬ ಜಿಲ್ಲೆಗೆ ಸೇವೆ ಮಾಡಿದೆ ಅನ್ನೋದು ಅರ್ಥದಲ್ಲಿ ತಾವು ಕೇಳ್ತಾ ಇದ್ದಾರೆ. ಬಟ್ ಇನ್ನೂ ಏಜ್ ಇದೆ, ಮುಂದೆ ಇನ್ನೂ ಭಾಳ ಕಳೆದೋಗಿಲ್ಲ, ಏಜ್ ಇದೆ. ಒಳ್ಳೇದಾಗತ್ತೆ, ಒಳ್ಳೇದು ಮಾಡ್ತಾರೆ, ಅಭಿಮಾನ ನಂಬಿಕೆ ನನ್ನಲ್ಲಿದೆ. ಅಧ್ಯಕ್ಷರೇ, ಕಲೆಗಳ ತವರೂರು ಅಂತಂದರೆ ಕೀಲಾರದಲ್ಲಿ ದಿವಂಗತ KV ಶಂಕರಗೌಡರು ಒಂದು ರಂಗಮಂದಿರ ಕಟ್ಟಿದರು. ಕೆಲವರು ಹಿರಿಯರು ಹೇಳುವಾಗೆ ಒಂದು 2-3 ಸರಿ ಅದನ್ನು ಡಮೊಲಿಸ್ ಮಾಡಿ ಕಟ್ಟಿದ್ರು. ಇವತ್ತು ಅದರ ಪರಿಸ್ಥಿತಿ ಹೆಂಗಿದೆ ಅನ್ನೋದು ನಿಮ್ಗೆ ಗೊತ್ತು. ಅದನ್ನು ರೀಕನ್ಸ್ಟ್ರಕ್ಟ್ ಮಾಡುವಂಥ ವಿಚಾರದಲ್ಲಿ ತಾವು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದು ಯಾವುದಾದ್ರು ಕ್ರಿಯಾ ಯೋಜನೆಯನ್ನು ರೂಪಿಸಿದ್ರಾ? ಇಲ್ಲ, ಓರಲ್ ಡಿಸ್ಕಷನ್ಸ್ ಆಗಿತ್ತು, ಯಾವುದು ಕ್ರಿಯಾ ಯೋಜನೆ ಮಾಡಿರಲಿಲ್ಲ. ಅದು ದೊಡ್ಡ ಪ್ರಮಾಣದಲ್ಲಿ ಕೈ ಹಾಕಬೇಕು, ಸಣ್ಣ ಪ್ರಮಾಣದಲ್ಲಿ ಅದು ಸುಮಾರು ವರ್ಷದ ಹಳೇದು ಇರೋದ್ರಿಂದ ಒಂದು ಸತಿ ನೀವು ಮಾಡಿದ್ರೆ ನೀಟಾಗಿ ಮಾಡಿ ಮುಗಿಸ್ಬೇಕದು. ಅದು ಯಾವುದೋ 2 ಲಕ್ಷ 5 ಲಕ್ಷ 10 ಲಕ್ಷದಲ್ಲಿ ಅಮೌಂಟ್ ಆಗೋದಲ್ಲ. ಅದು ಸ್ವಲ್ಪ ಲಕ್ಷಗಟ್ಟಲೆ ಬೇಕಾಗತ್ತೆ. ಅದು ಸರ್ಕಾರದಿಂದನೂ ಫಂಡ್ ತರಬೇಕಾಗತ್ತೆ. ಯಾಕಂದರೆ ಅವ್ರ ಹೆಸರಲ್ಲಿ ಇದ್ಮೇಲೆ ನಾವು ಕಾಟಾಚಾರಕ್ಕೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಅದು. ಯಾಕಂದರೆ ಅವರು ಪಾಪ ಅವತ್ತು ಅಲ್ಲೇ ಒಂದು ತಿಂಗಳಾನ್ಗಟ್ಟಲೆ ಹಲವಾರು ಜನ 3 ಸೇರಿಸ್ಕೊಂಡು ಮಾಡಿರೋದು ಅದು ರಂಗಮಂದಿರ. ಅದು ಒಂದು ಪ್ರಾಜೆಕ್ಟ್ ಹಾಕ್ಕೊಂಡೇ ಮಾಡಬೇಕು ಅನ್ನೋದಕ್ಕೋಸ್ಕರ ಏನೂ ಕೈ ಹಾಕಿಲ್ಲ. ತುಂಬ ಜಾಸ್ತಿ ಆಗುತ್ತೆ, ಅದು ಅಮೌಂಟ್ ಜಾಸ್ತಿ ಆಗುತ್ತೆ. ಒಂದು ಪ್ಲ್ಯಾನ್ ಮಾಡಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಫಂಡು ನೆರವು ಕೊಡ್ತಾರೆ, ಆರ್ಥಿಕ ನೆರವು ಇದೆ. ಬಟ್ ಒಂದು ಪ್ಲ್ಯಾನ್ ಹಾಕಿ ಹೋಗ್ಬೇಕು ಹೆಜ್ಜೆ ಇಟ್ಟರೆ. ಅದಕ್ಕೋಸ್ಕರ ಇನ್ನೂ ಅದಕ್ಕೆ ಕಾರ್ಯಕಲ್ಪ ಕೊಡೋಕ್ಕೆ ಯೋಚನೆ ಮಾಡಿಲ್ಲ. ವೃತ್ತಂ ಯತ್ನೇನ ಸಂರಕ್ಷಿತ್ ವಿತ್ತಮತೀಚ ಯತೀಚ ಅಕ್ಷೀಣ ವಿತ್ತಮತಿ ಕ್ಷೀಣ ವೃತ್ತತಸ್ಥೋ ಅಥೋ ಅನ್ನುವಂಥದ್ದು ಒಂದು ಸಂಸ್ಕೃತ ಶ್ಲೋಕ. ಅದರ ಅರ್ಥ ಪ್ರಯತ್ನಪೂರ್ವಕವಾಗಿ ಶೀಲವಂತಿಕೆಯನ್ನು ಕಾಪಾಡ್ಕೋಬೇಕು. ನಾವು ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡಲಿ, ಶೀಲವಂತಿಕೆ ಕಳೆದೋಗ್ಬಿಡ ಅಂತಂದರೆ ನಾವು ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ಕೂಡ ಅದು ಉಪಯೋಗ ಇಲ್ಲ ಅನ್ನುವಂಥದ್ದು ಒಂದು ಅಭಿಪ್ರಾಯ. ನೀವು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋರು, ಇದನ್ನು ಎಷ್ಟರ ಮಟ್ಟಕ್ಕೆ ಕಾಪಾಡ್ಕೋತೀರಿ? ಅಲ್ಲ, ಯಾವತ್ತೂ ಮನುಷ್ಯನ ಚರಿತ್ರೆ ಭಾಳ ಮುಖ್ಯ ಬಿಡಿ. ನಾವು ದುಡ್ಡು ಸಂಪಾದನೆ ಮಾಡ್ಬೋದು, ಏನಾದ್ರು ಮಾಡ್ಬೋದು. ಒಂದು ಸತಿ ಹೆಸರು ಸ್ಪಾಯ್ಲ್ ಆದರೆ ಸಮಾಜ ನಮ್ಗೆ ಗುರುತಿಸಲ್ಲ, ಬೇರೆ ಥರ ನೋಡುತ್ತೆ. ಸಂಸ್ಥೆ ಅಂತಲ್ಲ, ಯಾವುದೇ ಇದರಲ್ಲಿ ವೃತ್ತಿಲೂ ಇದ್ರೆ ನಾವು ನಮ್ಮ ನಾವು ಮಾತಾಡೋ ಮಾತು ಎಲ್ಲಿ ಸ್ವಚ್ಛ ನಡವಳಿಕೆ ಇರುತ್ತೆ, ನಾವು ಅಲ್ಲಿ ಜಾಸ್ತಿ ಸೊಸೈಟಿ ಜೊತೆ ಇರ್ತೀವಿ. ಈಗ ಶಂಕರೇಗೌಡ್ರನ್ನ ಯಾಕೆ ಎಲ್ಲರೂ ನೆನೆಸ್ಕೋತಾರೆ ಅಂದರೆ ಅವರು ಒಳ್ಳೆ ಕೆಲಸಕ್ಕೆ, ಅವರು ಒಳ್ಳೆ ಕಾರ್ಯಗಳಿಗೆ ನೆನೆಸ್ಕೋತಿದ್ದಾರೆ. ಇವತ್ತು ಸಾವಿರಾರು ಜನ ನಾವು ಕರೋರ್ಪತೀಸ್ ನೋಡ್ತೀವಿ, 1 in 10, 1 in 5, ನಮ್ಮ ಇಂಡಿಯಾದವ್ರು ಬಹುತೇಕ ಇದ್ದಾರೆ. ಬಟ್ ಎಲ್ಲ ದುಡ್ಡಲ್ಲಿ ಅವ್ರು ಕರೋರ್ಪತೀಸ್ ಆದರೂ ಹೆಸ್ರಲ್ಲಿ ಉಳಿದಿರೋ ಕೆಲವೇ ಮಂದಿ ಹೆಸ್ರಲ್ಲಿ ಉಳಿದಿರೋರು. ನಾವೀಗ ಡಾಕ್ಟರ್ B.R. ಅಂಬೇಡ್ಕರ್ ಅವ್ರು ಹೇಳ್ತೀವಿ, ಗಾಂಧೀಜಿ ಹೇಳ್ಬೋದು, ಬೋಸ್ ಹೇಳ್ಬೋದು. ಇಲ್ಲ, ಯಾಕೆ ಅವ್ರು ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂದರೆ ಹಿಂದೆ ಅವರೆಲ್ಲ ಮಾಡಿರೋ ಸಾಧನೆಗಳಿದೆಯಲ್ಲ, ಅದು ಇವತ್ತಕ್ಕೂ ಅದು ಅಜರಾಮರವಾಗಿ ಉಳಿದಿದೆ ಅವ್ರ ಹೆಸರುಗಳು. ಯಾಕೆಂದರೆ ಅವರೆಲ್ಲ ಅವತ್ತು ಕೈ ಬಾಯಿ ಸ್ವಚ್ಛ ಹಿಡ್ಕೊಂಡಿರೋದಕ್ಕೆ ಇವತ್ತು ಅವ್ರ ಹೆಸರುಗಳು ಇನ್ನೂ ಇದೆ. ಹಾಗೆ ಎಲ್ಲಿ ನಾವು ನಡವಳಿಕೆ ಎಲ್ಲಿ ಕೆಡ್ಸ್ಕೋತೀವಿ ಅಲ್ಲಿ ನಮ್ಮ ಹೆಸರಾಗ್ಬೋದು, ನಮ್ಮ ವರ್ಚಸ್ಸು ಮುಗೀತು. ಭಾಳ ಹುಷಾರಾಗಿರ್ಬೇಕು ನಮ್ಮ ನಡವಳಿಕೆಯಲ್ಲಿ, ಸಮಾಜದ ಜೊತೆ ಭಾಳ ಹುಷಾರಾಗಿದ್ರೇ ನಾವು ಹಲವಾರು ವರ್ಷ ಹೆಸರು ಚಿರಾಚಾಯವಾಗಿ ಇರ್ತದೆ. ಸರ್, ನಾವು ಹಿಂದುವಾಗಿ ಹುಟ್ಟಿದ್ದೀವಿ. ಮನುಷ್ಯನ ಆಯುಷ್ಯನಲ್ಲಿ 4 ಆಶ್ರಮಗಳಿದೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ತಾವು ಬ್ರಹ್ಮಚಾರ್ಯವನ್ನು ಮುಗಿಸಿದ್ದೀರಿ. ಯಾಕೆಂದರೆ ಆ 4 ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಅನ್ನುವಂಥ ಅತ್ಯಂತ ಶ್ರೇಷ್ಠ ಆಶ್ರಮ ಅಂತ ಹೇಳ್ತಾರೆ. ತಾವು ಯಾವತ್ತು ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡ್ತೀರಿ? ಇದು ವೈಯಕ್ತಿಕ ಪ್ರಶ್ನೆ ಆಗಿರೋ ಇಲ್ಲ, ಉತ್ತರ ಕೊಡೋಣ, ಅದಕ್ಕೂ ಕೊಡ್ತೀನಿ. ಅದಕ್ಕೇನಿಲ್ಲ, ಇನ್ನೂ ಎಲ್ಲೂ ಸೆಟ್ ಆಗಿಲ್ಲ, ಇನ್ನೂ ಕೆಳಗೆ ಇನ್ನೂ ಟೈಮ್ ಕೂಡ ಬಂದಿಲ್ಲ ನಮಗೆ, ಅದಕ್ಕೆ ಡಿಲೇ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಮದುವೆ ಆಗಬೇಕು ಆಸೆ ಇದೆ, ಇಲ್ಲ ಅಂತೇನಿಲ್ಲ. ಇನ್ನೂ ಟೈಮ್ ಎಲ್ಲಿದೆಯಾ ಏನೋ ಗೊತ್ತಿಲ್ಲಪ್ಪ, ಟೈಮ್ ಯಾವಾಗ ಫಿಕ್ಸ್ ಆಗತ್ತೆ ನಮಗೆ ಅಂತ. ಅಲ್ಲ, ಪ್ರಯತ್ನ ಆದರೂ ಮಾಡ್ತಾ ಇದ್ದೀರಾ? ಪ್ರಯತ್ನದಲ್ಲಿ ಬಿಡೋಕ್ಕಾಗತ್ತಾ? ಪ್ರಯತ್ನದಿಂದ ಹಿಂದೆ ಸೇರಿದಿಲ್ಲ, ಏನೋ ಇದು ಸರಿ ಇಲ್ಲ, ನನಗೆ ಯಾಕೋ ಗೊತ್ತಿಲ್ಲ. ಇದು ಭವಿಷ್ಯ ಚೆನ್ನಾಗಿರೋದು ಬಿಡಿ, ಇನ್ನು ಮುಂದಿನ ದಿನಗಳಲ್ಲಿ. ಅಯ್ಯೋ, ಹೇಳ್ದಲ್ಲ, ಯಾಕೆ ಇದು ಯಾಕೋ ಸರಿಯಾಗಿಲ್ಲ ಅನಿಸ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಅಧ್ಯಕ್ಷರೇ, ಇವತ್ತು ನಮ್ಮ ವಾಹಿನಿಗೆ ಬಂದು
ತಮ್ಮ ಮನದಾಳದ ಭಾವನೆಗಳನ್ನು ಮುಕ್ತವಾಗಿ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ನಮ್ಮ ವಾಹಿನಿಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ. ಥ್ಯಾಂಕ್ ಯು. ನಮ್ಮ 10 TVಯ ಎಲ್ಲ ತಾಂತ್ರಿಕ ಸಿಬ್ಬಂದಿಗಳು ಹಾಗೂ ನಮ್ಮ ಪಾಲುದಾರರಿಗೆಲ್ಲ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಯಾಕೆ ಅಂದರೆ ನಮ್ಮ ಕುಟುಂಬದ ಬಗ್ಗೆ ನೆನೆಸ್ಕೊಂಡು ಆ ಕುಡಿನ ಕರೆಸಿ ತಾವು ಸಂದರ್ಶನ ಮಾಡಿದ್ದೀರಾ. ಮತ್ತೊಮ್ಮೆ 10 TVಯ ಎಲ್ಲ ಪಾಲುದಾರರು, ತಾಂತ್ರಿಕ ಸಿಬ್ಬಂದಿಗಳು ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ತಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿಸ್ತಾ, ಇದೇ ರೀತಿ ಪ್ರೀತಿ ನಮ್ಮ 3ನೇ ತಲೆಮಾರಿಗೂ ತೋರಿಸ್ತಿರೋದಕ್ಕೆ ಮಂಡ್ಯ ಜನತೆಗೆ ವಿಶೇಷವಾಗಿ ಶಂಕರೇಗೌಡರು ಕುಡಿ ಆದಂಥ ವಿಜಯಾನಂದ ಆದ ನಾನಿನಿಂದ ತಮಗೆಲ್ರಿಗೂ ಮತ್ತೊಮ್ಮೆ ನಮ್ಮ ಕುಟುಂಬದ ಬಗ್ಗೆ ಇಷ್ಟು ಪ್ರೀತಿ ಇಟ್ಟಿರೋದಕ್ಕೆ ತಮಗೆಲ್ಲ ಆಭಾರಿ ಅಂತ ಹೇಳ್ತಾ 10 TVಯ ಸಮಸ್ತ ವೀಕ್ಷಕರಿಗೆ ಧನ್ಯವಾದಗಳು ಹಾಗೂ ಎಲ್ಲ 10 TVಯ ಸಿಬ್ಬಂದಿಗಳಿಗೂ ನಾನು ಕರೆಸಿದ್ದಕ್ಕೆ ತಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಗಣ್ಯರೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ, ಕೇಳ್ತಾ ಇರಿ 10 TV ಮಂಡ್ಯ. ಇದು ಬದಲಾವಣೆಯ ಬೆಳಕು. ನಮಸ್ಕಾರ.